स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಮತ್ತು ಖರೀದಿ ಕಾಗದಗಳನ್ನು ರಿಜಿಸ್ಟರ್ ಗುಂಟಾಗಳಿಗೆ ಮಾಡಬಾರ್ದು ಅಂತ ನಿಮ್ಮ ಕಾಯ್ದೆ ಇದ್ದಾಗ ಅದರ ಬಗ್ಗೆ ಎನ್ಕ್ವೈರಿ ಮಾಡಿರೋ ತಿಳ್ಕೊಂಡು ನಿನ್ನೆ ಪ್ರಕರಣದೊಳಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಸಬ್ ರಿಜಿಸ್ಟ್ರು ಖರೀದಿ ಹಾಕ್ಕೊಂಡ್ರ ಗುಂಟಾಕ್ಕೆ ಮತ್ತು ತಹಸೀಲ್ದಾರ್ ಅದನ್ನು ಉತ್ತಾರಿ ಮಾಡಿಕೊಟ್ಟಾರೆ. ಈಗ ಅದು ಇವರಿಬ್ಬರಿಂದೂ ನನಗೆ ಅನ್ಯಾಯ ಆಗ್ಯದ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟವ್ರು ತಮ್ಮ ಕಡೆ ಕೊಟ್ಟಿದ್ದರು. ತಾವು ಅದನ್ನು ನಿನ್ನೆ ಕೋರ್ಟಿಗೆ ಹೋಗತ್ತ ಅನ್ನುವಂಥದ್ದಕ್ಕೆ ತಾವು ಆದೇಶ ಮಾಡಿದ್ರು. ಅದರ ಕೋರ್ಟಿಗೆ ಹೋಗ್ಬೇಕತ್ತ ಅನ್ನುವಂಥದ್ದು ವಿಷಯ ಬೇರೆ. ಆದರೆ ಇದು ಸರ್ಕಾರದ ನಿಯಮಾವಳಿಗಳನ್ನು ಮೀರಿ ಅಲ್ಲಿ ಎರಡು ಥರ ಇರುತ್ತೆ. ಒಂದು ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡಿರೋದು ಬೇರೆದು, ಗೊತ್ತಾಯ್ತಾ? ಅದು ಕ್ರಯಪತ್ರ ರಿಜಿಸ್ಟರ್ ಆಗಿರೋದು ಯಾವಾಗ ಆಗಿದೆ? ಅದು 1 ಗುಂಟೆ ಅದಕ್ಕೆ ಪ್ರಾಹಿಬಿಷನ್ ಇರುವಾಗ ಆಗಿರಬೇಕು. ಪ್ರಾಹಿಬಿಷನ್ಗಿಂತ ಮುಂಚೆ ಆಗಿದ್ರೆ ಅಥವಾ ಈಗ ಮಾಡಿದರೆ 5 ಗುಂಟೆಗೆ ಮೇಲಿರ್ತಕ್ಕಂಥದ್ದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಅದಕ್ಕೆ ಮೊದಲಾಗಿ ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಅದಕ್ಕೆ ಮೊದಲಾಗಿ 1 ಗುಂಟೆನೂ ಕೂಡ ರಿಜಿಸ್ಟರ್ ಮಾಡ್ತಕ್ಕಂಥ ಅವಕಾಶ ಇತ್ತು. ಅದನ್ನು ಆ ರೀತಿ ಮಾಡಿರೋದ್ರಿಂದ ಅದು ವೈಲೇಷನ್ ಆಗಲ್ಲ ಸರ್. ಯಾರಿಗೂ ಮಾಡ್ಲಾರ್ದೇನೆ ಅದೇ ಒಂದು ಪರ್ಸನ್ಗೆ ಅಷ್ಟೇ ಮಾಡಿಕೊಟ್ಟಾರೆ, ಉಳ್ಕಾದವ್ರು ಮಾಡ್ಕೋಬಹುದಾಗಿತ್ತು. ಮಾಡ್ಬೋದು, ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಅದು ಬೇರೆ. ಅದು ಕಾನೂನು ಮಾಡಿದ್ರು. ಅದು ಕಾನೂನು ಮಾಡಿದ್ರು. ಕಾನೂನು ಮುಖಾಂತರವಾಗಿ ಪ್ರತಿಬಂಧಕ ತಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅದು ಸರ್ಕಾರದ ಪಾಲಿಸಿ. ನೀವು ಈಗ 5 ಗುಂಟೆಗೆ ಈಗ ತಂದಿದ್ದಾರೆ, ನಾನು ಈಗಲೂ 1 ಗುಂಟೆ ಕೆಲವರು ಮಾಡಿಕೊಟ್ಬಿಟ್ಟಿದ್ದಾರೆ, ನಮಗೂ ಮಾಡಿಕೊಡಿ ಅಂತಂದ್ರೆ ಮಾಡಿಕೊಡೋದಕ್ಕೆ ಆಗಲ್ಲ. 1 ಗುಂಟೆ ಮಾಡಬಾರದು ಅಂತ ಕಾಯ್ದೆಯನ್ನು ಸುಮಾರು 10-15 ವರ್ಷದಿಂದ ಇಲ್ಲ ಅಲ್ಲ, ಬಂದ್ ಮಾಡಿನೇ 10-15 ವರ್ಷ ಇಲ್ರಿ. ಹೊಸದಾಗಿ ಮಾಡಿರೋದು ನೋಡಿ, ಕಾನೂನು ನೋಡಿ. 5 ಗುಂಟೆದು ಬಂದು ಅದಕ್ಕೆ ಮುಂಚಿತವಾಗಿ 5 ಗುಂಟೆ ಮಾಡಿರೋದು ಇತ್ತೀಚೆಗೆ. ಅದನ್ನು ಕಾನೂನು ನೋಡಿ. ಅದಕ್ಕೆ ಮುಂಚೆ 1 ಗುಂಟೆನೂ ಮಾಡೋದಕ್ಕೆ ಅವಕಾಶ ಆ ಮನುಷ್ಯನ ಗತಿ ಏನಾಗುತ್ತೆ ಸರ್? ಈಗ ಪಾಪ ತಗೊಂಡು ಅವನಿಗೆ ಈಗ ನೋಡ್ರಿ, ಒಂದು ತಿಳ್ಕೊಳ್ಳಿ. ಕಾನೂನು ವಿರುದ್ಧವಾಗಿ ನಾನು ಮಾಡಿ ನನಗೆ ಸಮಸ್ಯೆ ಉಂಟಾಗಿದೆ, ಕಡಿಯಕ್ಕೆ ಕೊಡಿ ಅಂದರೆ ಯಾರು ಮಾಡೋಕ್ಕಾಗಲ್ಲ. ಕಾನೂನು ಏನು ಹೇಳುತ್ತೆ ಅಂತಂದರೆ, ನಿನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳೋಗಿಲ್ಲ. ಒಂದು ಸರಿ ಕಾನೂನು ಜಾರಿಗೆ ಬಂತು ಅಂತಂದರೆ ಕಾನೂನು ಏನು ಭಾವಿಸುತ್ತೆ ಅಂತಂದರೆ ಎಲ್ಲರಿಗೂ ಆ ಕಾನೂನು ಗೊತ್ತಿದೆ ಅಂತಂದು ಭಾವಿಸುತ್ತೆ. ಅದಕ್ಕೆ ನಾನು ಏನು ಮಾಡಲಿ? ಇವಾಗ ಉದಾಹರಣೆಗೆ ಹೇಳ್ತೀನಿ ತಗೊಂಡು, ಒಂದು 100 ರೂಪಾಯಿಗಿಂತ ಮೇಲ್ಪಟ್ಟಂಥ ಆಸ್ತಿಯನ್ನು ಖರೀದಿ ಪತ್ರವನ್ನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮುಖಾಂತರವಾಗಿ ಮಾಡ್ಕೋಬೇಕು. ನಿನ್ನೆ ಒಬ್ಬರು ತಂದಿದ್ದು ನೋಟ್ರಿ ಮಾಡಿಕೊಂಡು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಏನು ಅಧಿಕಾರ ಬರುತ್ತೆ? ಕ್ರಯಪತ್ರಕ್ಕಿರ್ತಕ್ಕಂಥ ಸಮಾನತೆ ಅದಕ್ಕೆ ಕೊಡೋಕ್ಕಾಗತ್ತಾ? ಅವ್ರೇನು ಮಾಡಬೇಕು? ಆ ನೋಟ್ರಿ ಮುಖಾಂತರವಾಗಿ ದಾವಾ ಹಾಕ್ಕೊಂಡು, ದಾವಾದಲ್ಲಿ ಯಾರು ಒಂದು ನೋಟ್ರಿ ಮುಖಾಂತರ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಅವನಿಂದ ಕ್ರಯಪತ್ರ ಬರೆಸ್ಕೊಂಡ್ರೆ ಆ ಅಧಿಕಾರ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಮಾಡದೇ ಇದ್ರೆ ಅವ್ರ ರಹ ಇಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆ ಏನಾಗಿದೆ ಸರ್? ಈ ಖರೀದಿ ಇರ್ಬೋದು, ಗುಂಟಪ್ಲಾಟ್ ಇರ್ಬೋದು, ಸಾಮಾನ್ಯ ಜನರಿಗೆ ನಾಲೆಜ್ ಕಡಿಮೆ. ಸಬ್ ರಿಜಿಸ್ಟ್ರಾರಿಗೂ ಅದನ್ನೇ ಇಲ್ಲಿ ಗುಂಟ ಕ್ರಮ ಹಗರಣಗಳು ಭಾಳ ಕೇಳಿ ಬಂತು. ಅವಾಗ ಕೇಳಿದ್ರು ಒಂದು ಜಾಗೃತಿ ಮೂಡಿಸ್ಬೋದಲ್ಲ, ಮಾಡಿಸ್ಬೇಕು. ಏನಾಗಿದೆ, ನಾವು ಖರೀದಿ ಹೆಂಗೆ ಮಾಡಬೇಕು, ಹೆಂಗೆ ಮಾರಾಟ ಮಾಡಬೇಕು ಅನ್ನೋ ನಾಲೆಜ್ ಇಲ್ಲ. ಈಗ ನಾನು ಅದನ್ನೇ ಹೇಳಿದ್ದು, ಕಾನೂನಿನ ಜಾಗೃತಿಯನ್ನು ಮೂಡಿಸಬೇಕಾದಂಥ ಕರ್ತವ್ಯ ಜನಪ್ರತಿನಿಧಿಗಳ ಮೇಲಿದೆ, ನ್ಯಾಯಾಂಗದ ಅಧಿಕಾರಿಗಳ ಮೇಲಿದೆ, ಪ್ರಸ್ತುತರ ಮೇಲಿದೆ, ಈ ಸಂಘ ಸಂಸ್ಥೆಗಳ ಮೇಲಿದೆ. ಇವರೆಲ್ಲರಿಗೂ ಕಲೆಕ್ಟಿವ್ ಆಗಿ ಜನಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು. ಆ ಮನವರಿಕೆ ಮಾಡಿಕೊಟ್ಟಾಗ ಆಗುತ್ತೆ. ಬರೀ ಅಗ್ರಿಮೆಂಟ್ ಮಾಡ್ಕೊಂಡು ಎಷ್ಟೋ ಜನ ಅದ್ರ ಮೇಲೆ ಮನೆಗಳು ಕಟ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ಮೋಸ ಮಾಡಿರ್ತಾರೆ. ಅದಕ್ಕೆ ಸರಿಯಾದ ರೀತಿ ಪ್ರೈವೇಟ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಏನು ಕಾನೂನಿನಲ್ಲಿ ಅವಕಾಶಗಳಿದೆ ಅದನ್ನ ಏನು ಅವಕಾಶ ಇದೆ ಅಂತ ಜನಗಳಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು ಜನಗಳಿಗೆ. 2 ದಿನದ ಪ್ರವಾಸದಲ್ಲಿ ಮೇಜರ್ ತಾವು ಕಂಡುಕೊಂಡಂತೆ ಜಿಲ್ಲೆಯ ಪ್ರಮುಖ ಸಮಸ್ಯೆ, ಗಂಭೀರ ಸಮಸ್ಯೆಗಳು ಅಂದರೆ ಪೋಡಿ ಪ್ರಕರಣಗಳು, ಉತ್ತಾರ ಮಾಡಿಲ್ಲ ಅಂತಕ್ಕಂಥ ಪ್ರಕರಣಗಳೇ ಹೆಚ್ಚು ನಮಗೆ ಕಂಡು ಬಂದವು. ಆಮೇಲೆ ಇನ್ನೂ ಕೆಲವು ಪ್ರಕರಣಗಳಲ್ಲಿ ಇದು ಏನು ರಸ್ತೆ ಕಾಮಗಾರಿಗಳು ಸರಿಯಾಗಿ ಮಾಡಿಲ್ಲ. ಆಮೇಲೆ ಏನು ಹಾಸ್ಟೆಲ್ಗಳಲ್ಲಿ ಏನು ವಿತರಣೆ ಮಾಡ್ತಾರೆ ಫುಡ್ಡು ಮೆಟೀರಿಯಲ್ಗಳು, ಅದನ್ನು ಸರಿಯಾದ ರೀತಿ ಮಾಡ್ತಿಲ್ಲ. ಅದನ್ನು ಕೂಡ ವಿಚಾರಣೆ ಮಾಡಿ ಅಂತಂದು ಕೆಲವೊಂದು ದೂರುಗಳು ನಮಗೆ ಬಂದಿವೆ. ಈಗ ಕಂಪ್ಲೇಂಟ್ ಮಾತ್ರ ರಿಸೀವ್ ಮಾಡಿದ್ದೀವಿ. ಸುಮೋಟೋ ಬರಲ್ಲ ಅವಾಗ.
ಯಾಕಂದ್ರೆ ಸರ್ ಇಲ್ಲಿ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಜನ ಧ್ವನಿ ಎತ್ತಕ್ಕೆ ಹೆದರುವಂತ ಸ್ಥಿತಿ ಇದೆ. ಅಲ್ಲ, ಅದಕ್ಕೆ ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ, ಯಾರಾದ್ರೂ ಸಂಬಡಿ ನಮ್ಗೆ ಈ ಬೆಂಗಳೂರಿನಲ್ಲಿ ಇರ್ತೀವಿ, ನಮ್ಗೆ ಗೊತ್ತಾಗೋದು ಹೇಗೆ ಇಲ್ಲಿರೋ ಸಮಸ್ಯೆ ಗೊತ್ತಾಗುತ್ತೆ. ಇವಾಗ ನಮ್ಮ ನಿನ್ನೆ ದಿವಸ ನಮ್ಮ ಸೆಕ್ರೆಟರಿ ಅವರು ಒಂದು ಇದನ್ನ ತೋರಿಸಿದ್ರು, ಏನು ಒಂದು ಶಾಲೆ, ಆ ಶಾಲೆ ಅಬ್ಯಾಂಡನ್ ಆಗಿಬಿಟ್ಟಿದೆ. ಈಗ 40 ವಾರ್ಡನ 40 ವಾರ್ಡನ ಅಲ್ಲಿ ಅಬ್ಯಾಂಡನ್ ಆಗಿಬಿಟ್ಟಿದೆ. ಅದನ್ನ ಶಾಲೆನೂ ನಡೆಸ್ತಾ ಇಲ್ಲ, ಬಿಲ್ಡಿಂಗು ಕೂಡ ಅಕ್ರಮ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದು ಕೂತಿದೆ ಅಲ್ಲಿ ಅಂಥದ್ದು ಪೇಪರ್ನಲ್ಲಿ ಬಂದಿತ್ತು. ನಾನು ತಕ್ಷಣ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ, ಇದ್ರ ಮೇಲೆ ಸುಮೋಟೋ ಪ್ರಕರಣವನ್ನು ರಿಜಿಸ್ಟರ್ ಮಾಡಿ ನಾವು ಹೋದ ತಕ್ಷಣ ಆರ್ಡರ್ಸ್ ಗಿಡಿ ಅಂಥದ್ದು ನಮಗೆ ಕಂಡು ಬಂದಾಗ ನಿಮ್ಮ ಒಂದು ಏನು ಪತ್ರಿಕಾ ಪ್ರತಿನಿಧಿಗಳ ಮುಖಾಂತರವಾಗಲೂ ನಮಗೆ ತಿಳಿಬೋದು. ಒಂದು ಪೇಪರ್ ಪಬ್ಲಿಕೇಶನ್ ಮಾಡಿ ಅದನ್ನು ನಮಗೊಂದು ಕಾಪಿ ಕಳಿಸ್ಕೊಡಿ, ಏನು ತೊಂದರೆ ಆಗಿದೆ ಅದ್ರ ಮೇಲೆ ನಾವು ಸುಮೋಟೋ ತಗೋಬೋದು. ನನ್ನ ಗಮನಕ್ಕೆ ಬರಬೇಕು. ಈಗ ಎಷ್ಟು ಜಿಲ್ಲೆಗಳಿದೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನನ್ನ ಗಮನಕ್ಕೆ ಬರದೇ ಬೇಕಾದಷ್ಟು ಆಗ್ತಾಯಿದೆ. ಎಷ್ಟೆಷ್ಟು ನಮ್ಮ ಗಮನಕ್ಕೆ ಬರುತ್ತೆ, ನಾವು ದಿನಾ ಪೇಪರ್ ನೋಡ್ತೀವಿ, ಪೇಪರ್ನಲ್ಲಿ ಏನೇನು ಬಂದಿದೆ ಅಂಥ ಒಂದು ಸ್ಟೇಟ್ ಲೆವೆಲ್ ನ್ಯೂಸ್ ಆಗಿ ಬಂದಿರತಕ್ಕಂಥ ಪ್ರಕರಣಗಳಿದ್ದರೆ ಅದನ್ನು ಸೈಟಾಗಲ್ಲಿ ಮಾಡ್ತೀವಿ. ಈ ಲೋಕಲ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸ್ಟೇಟ್ ಲೆವೆಲ್ ಪೇಪರ್ಗಳಲ್ಲಿ ಬರೋದಿಲ್ಲ, ಈ ಲೋಕಲ್ ಲೆವೆಲ್ನಲ್ಲಿ ಪೇಪರ್ನಲ್ಲಿ ಬರುತ್ತೆ. ಅಂಥ ಸಮಯದಲ್ಲಿ ಪತ್ರಿಕಾ ಪ್ರತಿನಿಧಿಗಳಾಗ್ಬೋದು, NGOs ಆಗ್ಬೋದು, ಯಾರು ಬೇಕಾದ್ರೂ ಆ ಪೇಪರ್ದೊಂದು ಕಟ್ಟಿಂಗನ್ನು ನಮಗೆ ಕೊಟ್ಟು ಒಂದು ದೂರನ್ನು ಕಳಿಸ್ಕೊಟ್ರೆ ಅದ್ರ ಮೇಲೆ ಸುಮೋಟೋ ತಗೋಬೋದು, ಮಾಡ್ಬೋದು. ಸರ್ಕಾರದಲ್ಲಿ ಏನು ಚರ್ಚೆ ನಡೆದಿದೆ, ಈ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ ತರದ ಸರ್ಕಾರದ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನು ಹೊರಡ್ತಾ ಇದ್ದಾರೆ. ಇದ್ರ ಮೇಲೆ ಏನು ಸುಮೋಟೋ ಮಾಡಕ್ ಬರುತ್ತೆ? ಅದು ಮಾಡಕ್ ಬರಲ್ಲ ಸರ್. ಈಗ ಅದು ಅವ್ರವ್ರ ಜಗಳ. 16 ಜಿಲ್ಲೆಗಳಿಗಿತ್ತೆ ಅದು ಕರ್ತವ್ಯ ಲೋಪಕ್ಕೆ ಬರಬೇಕು, ಮಿಸ್ಕಾಂಡಕ್ಟ್ ಆಗಬೇಕು. ಅದು ಅವ್ರವ್ರ ಜಗಳದಲ್ಲಿ ನಾವು ಮಿಸ್ಕಾಂಡಕ್ಟು ಅವರ ಕಾರ್ಯವ್ಯಾಪ್ತಿಯಲ್ಲಿ ಮಿಸ್ಕಾಂಡಕ್ಟ್ ಆಗ್ತಿದೆ ಅಂತ ಹೆಂಗೆ ಕಂಡಿದ್ದೀವಿ? ಈಗ ಬೇಕಾದಷ್ಟು ಕಂಪ್ಲೇಂಟ್ಗಳು ಜನಪ್ರತಿನಿಧಿಗಳ ಮೇಲೆ ಕೊಟ್ಟಿದ್ದಾರೆ, ಅದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಲೋಕಾಯುಕ್ತರ ವ್ಯಾಪ್ತಿಗೆ ಬರ್ತದೆ. ಜನಪ್ರತಿನಿಧಿ ಅವ್ರು ಹೇಳಿದ್ದಕ್ಕೋಸ್ಕರ ಲೋಕಾಯುಕ್ತರಿಗೆ ಬೇಕಾದಷ್ಟು ಪ್ರಕರಣಗಳನ್ನು ಕೊಟ್ಟಿರ್ತಾರೆ. ಇವಾಗ ಆ್ಯನ್ಯುವಲ್ ರಿಪೋರ್ಟ್ ಕೊಡದೇ ಇರೋದಿರ್ಬೋದು, ಅಥವಾ ಲಂಚ ತಗೊಂಡಿರೋದಿರ್ಬೋದು, ಭ್ರಷ್ಟಾಚಾರ ಮಾಡಿರೋದಿರ್ಬೋದು, ಆಸ್ತಿ ಹೆಚ್ಚು ಸಂಪಾದನೆ ಮಾಡಿರೋದಿರ್ಬೋದು, ಅದ್ರ ಬಗ್ಗೆ ಬೇಕಾದಷ್ಟು ಕಂಪ್ಲೇಂಟ್ಗಳನ್ನು ಲೋಕಾಯುಕ್ತರಿಗೆ ಕೊಡ್ತಾರೆ ಜನಪ್ರತಿನಿಧಿಗಳು. ಅದ್ರ ಮೇಲೆ ತಗೊಂಡು ವಿಚಾರಣೆ ನಡೀತಾ ಇರುತ್ತದೆ. ಇದು ಅವರು ವೈಯಕ್ತಿಕವಾಗಿ ಕಿತ್ತಾಡೋದು ನಮಗೆ ಸಂಬಂಧ ಇಲ್ಲ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.